ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆತ್ಮ ಆಫ್ಲೈನ್ ವ್ಲಾಗ್. ಇವತ್ತು 2-3-4 ದಿನ ಆದಮೇಲೆ ಜಿಮ್ಗೆ ಹೋಗ್ತಾಯಿದ್ದೀನಿ ಇವತ್ತು. ಮತ್ತು ಇವತ್ತು ಒಂಥರ ಖುಷಿ ಜಿಮ್ಗೆ ಹೋಗಿಲ್ಲ ಅಂದರೆ ದಿನಗಳು ಚೆನ್ನಾಗಿರಲ್ಲ ಮತ್ತು ಎನರ್ಜಿ ಇರಲ್ಲ. ಸೊ ಇವಾಗ ಎನರ್ಜಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಹೋಗ್ಬಿಟ್ಟು ಲೆಗ್ ವರ್ಕೌಟ್ ಮತ್ತು ಶೋಲ್ಡರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಜಿಮ್ಮಲ್ಲಿ ಸಿಗೋಣ. ಸೊ ಇವಾಗ ಜಿಮ್ ಹತ್ರ ಬಂದೆ, ಒಂಥರ ಚೆಂದ, ಒಂದು ಸುಮಾರು ದಿನ ಆದ್ಮೇಲೆ ಬರ್ತಿರೋದಕ್ಕೆ. ಸೊ ವರ್ಕೌಟ್ ಮಾಡಿ ಸಿಗೋಣ. ಸೊ ಇವಾಗ ವರ್ಕೌಟ್ ಮುಗೀತು, ಒಂಥರ ಒಳ್ಳೆ ಫೀಲಿಂಗು, ಆ ಬೆವರು ಜಿಮ್ದೆಲ್ಲ ಬರೋದೆಲ್ಲ. ಸೊ ಇವಾಗ ಮನೆಗೆ ಹೋಗ್ಬೇಕು. ಸ್ವಲ್ಪ ಬಾಳೆಹಣ್ಣು ಮತ್ತು ಸೌತೆಕಾಯಿ ತಗೋಬೇಕು. ದುಡ್ಡು ತಂದಿಲ್ಲ. ಈ ಹಣ್ಣನ್ನ ನಾಳೆ ತಂದು ಕೊಟ್ಟರೆ ಕೊಡ್ತೀನಿ ಅಂತ ಕೇಳೋಣ ಬನ್ನಿ. ಅಣ್ಣ, ನಾನು ದುಡ್ಡು ತಂದಿಲ್ಲ, ನಾಳೆ ತಂದು ಕೊಡಲಾ? ಇವಾಗ ತಗೊಂಡು ಹಾಂ, ಯಾವುದು ಬಾಳೆಹಣ್ಣು? ಹಾಂ, ಇದು ಚೆನ್ನಾಗಿದೆ. ಹಾಂ, ಐವತ್ತು. ಸೊ ಕೊಟ್ಟರು ಪರವಾಗಿಲ್ಲ, ನಂಬಿಕೆ ಉಳಿಸ್ಕೊಂಡಿದ್ದೀನಿ ನಾನು. ಸೊ ಇವಾಗ ಇದು ತಗೊಂಡು ಮನೆಗೆ ಮನೆಗೆ ಬಂದೆ. ಇಲ್ಲ, ಅಮ್ಮ ಕೂತಾರೆ, ತಿಂಡಿ ತಿಂತ. ಏನು ತಿಂಡಿ? ಹಾಂ ಹಾಂ, ಶುಗರ್ದು ಚೆಕ್ ಮಾಡೋದು, ಪ್ರೋಟೀನ್ದು. ಹಾಂ, ಬೇಗ ತಿನ್ನಬೇಕಲ್ಲ, ಮತ್ತೆ ರಿಪೋರ್ಟ್ ಯಾವಾಗ ಕೊಡ್ತಾರೆ? 11 ಗಂಟೆ. ಹಾಂ, ಇಲ್ಲಿಗೆ ಬ್ಲಡ್ ಟೆಸ್ಟ್ ಮಾಡೋಕೆ ಅವರೇ ಮನೆ ಹತ್ರ ಬರ್ತಾರೆ. ನೀವು ಒಬ್ಬರೇ ಮಾಡಿಸ್ತಾರೆ, ಅಜ್ಜಿನೂ ಮಾಡಿಸ್ತಾರೆ? ಹಾಂ. ಗುಡ್ ಮಾರ್ನಿಂಗ್. ಸೊ ಇವಾಗ ಸ್ನಾನ ಆಯಿತು. ಸ್ನಾನ ಆಗ್ಬಿಟ್ಟು ಇವಾಗ ತಿಂಡಿ ತಿನ್ನಕ್ಕೆ ಹೋಗಬೇಕು. ಆ್ಯಂಡ್ ನೋಡಿ ಯೂನಿಫಾರ್ಮ್ ಹೇಗಿದೆ. ಆ್ಯಂಡ್ ನಾನೇನು ಕೆಲಸ ಮಾಡ್ತೀನಿ, ನನ್ನ ರೋಲ್ ಏನು ಅಂತ ಕೇಳ್ತಾಯಿದ್ರಿ. ಇಲ್ಲಿ ನೋಡಿ, ಕಾಣಿಸುತ್ತಾ? ಕಾಣಿಸಲ್ಲ, ನಿಮಗೆ ಕಾಣಿಸಿದೆ ಅಂತ ಅನ್ಕೋತೀನಿ. ಸೊ ಜಿಮ್ಗೆ ಹೋದರೆ ನೋಡಿ ಒಂಥರ ಸಖತ್ ಅನ್ಕೊಳ್ಳಿ, ಫಿಟ್ಟಿಂಗೆಲ್ಲ. ಸೊ ಇವಾಗ ತಿಂಡಿ ಏನಿದೆ ನೋಡೋಣ. ಕರೆಕ್ಟು ಹೇಳಿದ್ರಲ್ಲ, ಶಾವಿಗೆ ಉಪ್ಪಿಟ್ಟು. ಸೊ ಇವಾಗ ತಿನ್ನಬೇಕು ಹೋಗಿ. ಹೆವಿ ವರ್ಕೌಟ್ ಮಾಡಬೇಡ ಗಂಡನ್ನ. ಹಾಂ, ಇದು ಟೀ ಶರ್ಟ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ. ಹಾಂ, ನಂಗೆ ತುಂಬ ಖುಷಿ ಆಯಿತು. ಕ್ರಿಯೇಟಿವ್ ಡೈರೆಕ್ಟರ್. ಹಾಂ, ಅದೇ ಲೈನಲ್ಲಿ ಅಲ್ಲ ಕದ. ನನಗೇನು ಆಸೆ ಇತ್ತು ಹೇಳು, ನಿನಗೇನು ಮಾಡಿಸ್ಬೇಕು ಅಂತ ಆಸೆ ಇತ್ತು? ಅದು ಎಲ್ಲರಿಗೂ ಇರುತ್ತಲ್ಲ ಅದೇ ಆ ಥರ. ನೀನು ಡಾಕ್ಟ್ರ್ ಆಗಬೇಕು, ಅಣ್ಣ ಇಂಜಿನಿಯರ್ ಆಗಬೇಕು, ಅಥವಾ ಜಡ್ಜ್ ಆಗಬೇಕು, ಏನೇನೋ ಆಸೆ ಇತ್ತು. ಎಲ್ಲರೂ ಒಂದೇ ಫೀಲ್ಡಿಗೆ ಬಂದರು, ಪರವಾಗಿಲ್ಲ, ಸೂಪರಾಗಿದೆ, ಇದು ಚೆನ್ನಾಗಿದೆ, ಮಾಡ್ಕೊಂಡು ಹೋಗಿ. ಹೇಗಿದೆ? ಚೆನ್ನಾಗೈತೆ. ಚೆನ್ನಾಯ್ತಾ? ಇವತ್ತಿನ ಬ್ರೇಕ್ಫಾಸ್ಟ್ ಶಾವಿಗೆ ಉಪ್ಪಿಟ್ಟು, ಚಟ್ನಿ ಮತ್ತು ಮೊಟ್ಟೆ ಫಾರ್ ಪ್ರೋಟೀನ್. ಮಧ್ಯಾಹ್ನಕ್ಕೆ ಕಡಲೆಕಾಳು ಸಾರು. ಹಾಂ, ನೀನು ಇದೇ ತೊಗೊಂಡು ಹೋಗ್ತಾ ಇದ್ದೀವಾ? ಹಾಂ, ಹಾಂ, ಸರಿ ಮಗನೆ. ಪಲ್ಯ ಸ್ವಲ್ಪ ಜಾಸ್ತಿನೇ ಹಾಕು ಪಲ್ಯನ, ಅಂದೆ ತರಕಾರಿ ಚೆನ್ನಾಗಿ ತಿನ್ನು ಮಗನೆ. ಹಾಂ. ಯಾವುದೋ ಒಂದು ಫಿಲಿಮ್ ಐತಲ್ಲ, ಯಾವುದೋ ಹಳೆ ಕನ್ನಡ ಫಿಲಿಮು, ಮದುವೆಲೆಲ್ಲ ಸೋಡಾ ಹಾಕ್ಬಿಟ್ಟಿರ್ತಾರೆ ಊಟಕ್ಕೆ, ಬರೋರೆಲ್ಲ ಹೋಯ್ತಾ ಇರ್ತಾರೆ. ಯಾರೋ ಒಬ್ರು ಇದು ಒಂಥರ ಜಿಪ್ಪಣ, ಅವನು ಮದುವೆಗೆಲ್ಲ ಇದು ಕೆಟ್ಟೋಗಿರೋ ಕಾಯಿ ಕೊಟ್ಟು ಕಳಿಸ್ತಾರಲ್ಲ, ಅನಂತನಾಗ್ದಿರು. ಜಿಪುಣ ನನ್ನ ಗಂಡನ ಅದು ಜಗದೀಶ್ ಅದು ಜಗ್ಗೇಶ್. ಇವಾಗ ತಿಂಡಿ ಆಯಿತು. ತಿಂಡಿಯಾಗಿ ಇವಾಗ ದೇವಸ್ಥಾನದ ಹತ್ರ ಹೋಗಬೇಕು. ಪೂಜೆ ಆಗಿದೆ.
ಸೊ ಇವಾಗ ಆಫೀಸ್ ಹತ್ರ ಹೋಗಬೇಕು. ಆಫೀಸ್ ಹತ್ರ ಹೋಗಿ ಸಂಜೆ ಸಿಗೋಣ. ಸೊ ಇವಾಗ ಆಫೀಸ್ ಹತ್ರ ಬಂದೆ. ಮತ್ತು ಎಲ್ಲರೂ ಕೇಳ್ತಾಯಿದ್ರಿ ಆಫೀಸಲ್ಲೂ ವೀಡಿಯೋ ಮಾಡಿ ಅಂತ. ನಾನು ವರ್ಕರ್ಸ್ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೂ ಪಾಪ ಇಷ್ಟ ಇರುತ್ತೋ ಇಷ್ಟ ಇಲ್ವೋ ಗೊತ್ತಿಲ್ಲ. ಬಟ್ ಇವಾಗ ಟ್ರೈ ಮಾಡ್ತೀನಿ, ನಾನು ಏನು ವರ್ಕ್ ಮಾಡ್ತೀನಿ ಅದನ್ನು ಸ್ವಲ್ಪ ಮಾಡೋಕ್ಕೆ. ಸೊ ಚೆನ್ನಾಗಿ ಬಂದರೆ ನೋಡೋಣ. ಸೊ ಸಂಜೆ ಸಿಗೋಣ. ಸಂಜೆ ಅಲ್ಲ, ಹಾಕಿದ್ರೆ ನೋಡೋಣ, ಆಫೀಸಲ್ಲಿ ಸಿಗೋಣ. ಆಮೇಲೆ ಕೆಲಸದಲ್ಲೇ ಇವತ್ತು ಫೀಲ್ಡ್ ಡ್ಯೂಟಿ ಇತ್ತು. ಅಪಾರ್ಟ್ಮೆಂಟಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಅವ್ರಿಗೆ ಕಸನ ಹೆಂಗೆ ವಿಂಗಡಣೆ ಮಾಡೋದು ಅಂತೆಲ್ಲ ಹೇಳ್ಕೊಡ್ತಾಯಿದ್ವಿ. ಇವಾಗ 4 ಥರ ಡಬ್ಬಿ ಬಂದಿದೆ, ಹಸಿ ಕಸ, ಒಣ ಕಸ, ಸ್ಯಾನಿಟರಿ ವೇಸ್ಟ್ ಅದು ಇದು ಅಂತ. ಸೊ ಅದನ್ನ ಮುಗಿಸಿ ಆಮೇಲೆ ಮಧ್ಯಾಹ್ನದ ಹೊತ್ತು ಬೇರೆ ಕಡೆ ಹೋಗಬೇಕಾಗಿತ್ತು. ಸೊ ಇದು ಮುಗಿಯೋಷ್ಟರೊಳಗೆ ಎಷ್ಟಾದ್ರೂ ಆಯಿತು, 1:30 ಆಯಿತು. ನೋಡೋಕೆ ಹಂಗೆ ಇರೋದು, ಡಸ್ಟ್ಬಿನ್ನ ಮಾರಕ್ಕೆ ಬಂದಿರೋ ಥರ ಇತ್ತು. ಸೊ ಇವಾಗ ಕೆಲಸ ಮುಗೀತು. ಫುಲ್ಲು ಮಳೆ ಬರ್ತೈತೆ. ಹಂಗಂದರೆ ಫುಲ್ ಮಳೆ ಅಂದರೆ ಹನಿ ಥರ ಮಳೆ. ಸೊ ಅಲ್ಲಿ ವೀಡಿಯೋ ತೆಗೋಕ್ಕಾಗಲಿಲ್ಲ, ಯಾಕಂದರೆ ಮಳೇಲಿ ಫೋನ್ ಎತ್ತಾಗ್ಬಿಟ್ರೆ ಆಮೇಲೆ ಏನೋ ಪ್ರಾಬ್ಲಮ್ ಆಗೋಯ್ತದೆ ಅಂತ. ಸೊ ಇವಾಗ ಮಳೆ ಸ್ವಲ್ಪ ನಿಂತಿದೆ, ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಸೊ ಮನೆಗೆ ಹೋಗ್ಬಿಟ್ಟು ಸಿಗೋಣ. ಸೊ ಇವಾಗ 7 ಗಂಟೆ 10 ನಿಮಿಷ ಮನೆಗೆ ಬಂದೆ. ಮನೆಗೆ ಬಂದು ಇವಾಗ ಫ್ರೆಶ್ ಅಪ್ ಆಗಬೇಕು. ಇವತ್ತು ಫುಲ್ಲು ಫೀಲ್ಡ್ ವರ್ಕೇ ಇತ್ತಲ್ಲ, ಸೊ ಸ್ವಲ್ಪ ಬಾಡಿ ಸ್ಟ್ರೈನ್ ಥರ ಆಗಿದೆ. ಇಲ್ಲಿ ಅಜ್ಜಿ ಕೂತವ್ರೆ. ಏನಕ್ಕೆ ಇತ್ತೀಚೆಗೆ ನೀವು ಫಿಲ್ಮ್ ನೋಡ್ತಾ ಇಲ್ಲ? ಇಲ್ಲೇ ನಿಮ್ಮದೇನಾ ಚಾರ್ಜ್ ಹಾಕಿರೋದಿಲ್ಲಿ? ಹಾಂ, ಓ ಅದಕ್ಕೆ ಕಾಯ್ಕ ಕೂತಿದ್ದೀರಾ. ತರ್ವ ಇಲ್ಲಿ ಹೋಮ್ವರ್ಕ್ ಮಾಡ್ತವನೆ. ಏನು ಸಬ್ಜೆಕ್ಟ್ ಹೋಮ್ವರ್ಕ್ ಇವತ್ತು? ಯಾಕೆ ಮಾಡ್ಬೇಕು ಅನ್ಕೊಂಡ್ರೆ ನಂಗೆ ಹಿಂಗೆ ಕಾಲ್ ಬರುತ್ತೆ, ಮಾಡಬೇಕು. ಅದು ಮೊದಲೊಂದು ಕರ್ಕೊಬಂದರೆ ಮಾತ್ರ ಅಷ್ಟು ಲೇಟ್ ಆಯ್ತದೆ. ಏನು ಹೋಮ್ವರ್ಕು? ಡಿನ್ನರ್ ದಿನ ಜಾಸ್ತಿ ಮಾತಾಡಿಸ್ಬೇಕಂತ ಕೇಳ್ತವ್ರೆ. ಜಾಸ್ತಿ ಮಾತಾಡಲ್ಲ ಅಂತ ಮಾತಾಡ್ತಾ ಇದೆಯಾ? ಸೊ ಇವಾಗ ಫ್ರೆಶ್ ಅಪ್ ಆಗಿ ಇವಾಗ ಡಿನ್ನರ್ ಹಾಕೋಬರಕ್ಕೆ ಹೋಗೋಣ. ಅದೇ ಟೈಮಲ್ಲಿ ಎಲ್ಲರನ್ನೂ ಮಾತಾಡ್ಸೋಣ. ಇಲ್ಲಿ ಕೇರಳ ಅಜ್ಜಿ ಇದ್ದಾರೆ. ಪುಟ್ಟು ಇವತ್ತು ಪುಟ್ಟು ಅಮ್ಮ ಅತ್ತಗೆ ಹೇಳ್ಕೊಡ್ತೈತೆ. ಈ ಕನ್ನಡನಾ? ಊಟ ಆಯ್ತಾ? ಹಾಂ, ಚೆನ್ನಾಗಿ ಕಾಣ್ತಿತ್ತು ಮಗನೇ ಇವತ್ತು ನಿಂದು ಡ್ರೆಸ್. ಹಾಂ, ಸೂಪರ್. ಏನು ಹೋಮ್ವರ್ಕು? ಏನು ಹೋಮ್ವರ್ಕು? ಓ ಇದು ಈಸಿ. ಆನೆ ಬಂತೊಂದಾನೆ ಯಾವೂರಾನೆ ಅದ? ಓ ಆನೆ ಬಂದಿತು ಅಣ್ಣ ಆನೆ ಬಂದಿತು, ಹಬ್ಬದ ದಿನವೇ ಸುಬ್ಬನ ಮನೆಗೊಂದಾನೆ ಬಂದಿತು, ಅಪ್ಪನ ಕೊಟ್ಟ ತೆಂಗಿನಕಾಯಿಯ ಗೂಳಿಗೆ ತುಂಬಿತು. ಹಾಂ, 5ನೇ ಕ್ವಶನ್. ಆನೆಯು ಹೇಗೆ ಜಳಕ ಮಾಡಿತು? ನೀರಿಗೆ ಇಳಿದು ಸೊಂಡಿಲು ಬಡಿದು ಜಳಕ ಮಾಡಿತು. ಹಂಗಂದರೆ ನೀರಿಗೆ ಹೋಗ್ಬಿಟ್ಟು ಯಾವುದು ಕನ್ನಡದಲ್ಲ? ಇಂಗ್ಲೀಷು ಇದೆಲ್ಲ ಪಾಸ್ ಇರ್ತಾನೆ, ಕನ್ನಡದಲ್ಲೇ ಯಾವಾಗ. ಓಹ್, ನಮ್ಮ ವ್ಯೂವರ್ಸ್ ಅವರೇ ಇವಾಗ ನೋಡಿ ಗೈಸ್, ನನಗೆ ಕನ್ನಡ ಮಾತೃಭಾಷೆಯಲ್ಲಿ ಫೇಲ್ ಆಯ್ತಾರೆ. ಯಾಕೆ? ಕನ್ನಡದಲ್ಲಿ ಎಲ್ಲ ಸರಿ ಇರುತ್ತೆ ಹೆಚ್ಚು, ಆ ಒಂದೊಂದು ಅಕ್ಷರ ಮಧ್ಯದಲ್ಲಿ ತಪ್ಪು ಮಾಡಿರ್ತಾರಲ್ಲ ಅದನ್ನ ಅರ್ಥ ಮಾಡಿ ತೆಗಿತಾರೆ. ಇಂಗ್ಲೀಷಲ್ಲೆಲ್ಲ ಏನಿಲ್ಲ, ಕ್ವಶನ್ ನೋಡಿಲ್ಲಿ
ಆನೆಯು ಹೇಗೆ ಜಳಕ ಮಾಡಿತು, ಜಳಕ ಅಂದರೆ ಸ್ನಾನ, ಆನೆ ಹೆಂಗೆ ಸ್ನಾನ ಮಾಡ್ತು ಅಂತ ಇಲ್ಲಿ ಆನೆ ಹೇಳವ್ರೆ. ಆನೆ ನೀರಿಗೆ ಇಳಿದ್ಬಿಟ್ಟು ಏನಪ್ಪ ಸೊಂಡಿಲನ್ನ ಎತ್ಬಿಟ್ಟು ನೀರಿಗೆ ಇಳಿದು ಸೊಂಡಿಲನ್ನ ಬಡಿದ್ಬಿಟ್ಟು ಸ್ನಾನ ಮಾಡ್ತು ಅಂತ ಈಸಿ. ಆಮೇಲೆ 6ನೇದು ಆನೆಯು ಹೇಗೆ ಸಲಾಮ್ ಹೊಡೆಯಿತು. ಆನೆ ಹೇಗೆ ಸಲಾಮ್ ಮಾಡೋಕ್ಕೆ ಕೆಳಗೆ ಬಗ್ಗಿ ಸೊಂಡಿಲನ್ನೆತ್ತಿ ಸಲಾಮ್ ಮಾಡ್ತು. ಆನೆಯು ಮಕ್ಕಳನ್ನು ಕರೆದುಕೊಂಡು ಎಲ್ಲಿಗೆ ಬಂತು, ಕೂರಿಸ್ಕೊಂಡು ಎಲ್ಲಿಗೆ ಬಂತು, ಸವಾರಿಗೆ ಹೋಯ್ತು. ಸವಾರಿಗೆ ಹೋಯ್ತು ಅಷ್ಟೇ, ಈಸಿ. ಎಲ್ಲ ನಿಂಗೆ ಒಂದು ಈಸಿ ಹೇಳ್ಕೊಡ್ಲ, ನಿಂಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪಾಠ ಓದ್ಬೇಕಾದ್ರೆ ಅದನ್ನ ಕತೆ ಥರ ಅರ್ಥ ಮಾಡ್ಕೊಬಿಡು, ಈಸಿ. ಅಚ್ಚು ನನಗೆ ಡೈಲಿ ಮಲಗೋದಕ್ಕೆ ಮುಂಚೆ ಅದನ್ನೇ ಹೇಳ್ಕೊಡೋದು. ಇದನ್ನು ಕತೆ ಥರನೇ ಅವ್ನಿಗೆ ಹೇಳ್ಕೊಡೋದು. ಅದನ್ನು ಅಮ್ಮ ಏನಮ್ಮ ಅಂತ. ಆದರೂ ಫೇಲ್ ಆಗ್ಬಿಟ್ಟ. ಇದು ಹೇಳ್ಕೊಟ್ಟವ್ರ, ಟ್ಯೂನ್ ಹೇಳ್ಕೊಟ್ಟವ್ರ? ಓಹ್ ವಾವ್, ನೈಸ್, ಚೆನ್ನಾಗಿದೆ ಇದು. ಇಲ್ಲಿ ಭೈರವ ಮಲ್ಕೊಬಿಟ್ಟು ಅವ್ನು ಸುಸ್ತಾಗ್ಬಿಟ್ಟು. ಅಣ್ಣ ಆರಾಮ? ಇವಾಗ ಮಾಡಬೇಕು ಅಪ್ಪಣ್ಣ, ಊಟ ಮಾಡಬೇಕು. ಹಾಂ, ನೀವು ಊಟ ಮಾಡಲ್ವಾ? ಚಾರ್ಜ್ ಆಗಿರುತ್ತೆ ನೋಡಿ, ಚಾರ್ಜ್ ಆಗೈತಲ್ಲ ಫುಲ್ಲು. ಸೊ ಇವಾಗ ಊಟ ಮಾಡಿ ಸಿಗೋಣ. ಇವಾಗ ಸಮಯ 9 ಗಂಟೆ, ಫುಲ್ ಮಳೆ ಬರ್ತಾಯಿದೆ. ಮಳೆ ಬಂದರೆ ಒಂದು ಸತಿ ಜೋರಾಗಿ ಉಯ್ದು ಬಿಡಬೇಕು ಅಂದ್ಕೊಳ್ಳಿ. ಈ ಥರ ಸಣ್ಣದಾಗಿ ಉಯ್ತಾಯಿದ್ರು ಒಂಥರ ಆಯಿತು. ಹೋಮಕ್ ಮಾಡಿದ್ನ ಫುಲ್ ಮಳೆ ಬರ್ತಾಯಿದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಇವತ್ತು ಫುಲ್ಲು ಫಿಸಿಕಲಿ ಎಕ್ಸಾಸ್ಟೆಡ್. ಯಾಕಂದರೆ ಬೆಳಗ್ಗೆ 10:30 ಸ್ಟಾರ್ಟ್ ಮಾಡಿ ಶೂಟು, ಸಂಜೆ 5:00 ಮುಗಿದಿದ್ದು. ಸೊ ಒಂಥರ ನಿದ್ದೆ ಬರ್ತಾಯಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟುಡೇಸ್ ವ್ಲಾಗ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಆ್ಯಂಡ್ ಹೋಪ್ಫುಲಿ ನೀವೇನೇನು ಕೇಳ್ತಾ ಇದ್ದೀರ ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡ್ತಾಯಿದ್ದೀನಿ. ಬಟ್ ಇನ್ನೂ ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಲೈಕ್ ಬರೀ ನಿಮ್ಮ ಮುಖನೇ ತೋರಿಸ್ತೀರಾ ಅಂತ ಹೇಳಿದ್ರು. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ನನ್ನ ಜೊತೆ ನಾನೇ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀನಿ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಗುಡ್ ನೈಟ್, ಹ್ಯಾವ್ ಸ್ವೀಟ್ ಡ್ರೀಮ್ಸ್ ಆ್ಯಂಡ್ ಸಿ ಯು ಟುಮಾರೋ.